ಚಾನಲ್ನ ಮೊದಲು ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ವಿಡಿಯೋ ನೋಡೋದಕ್ಕಿಂತ ಮೊದಲು ಚಾನಲ್ನ ಲೈಕ್ ಮಾಡಿ. ಸೊ ಇವಾಗ ವಿಡಿಯೋನ ಕಂಟಿನ್ಯೂ ಮಾಡೋಣ. ಏನಪ್ಪ ಅಂದರೆ ನಾನಿವತ್ತು ಒಂದು ರೆಸಿಪಿನ ಶೇರ್ ಮಾಡೋಣ ಅಂತ ಇದ್ದೀನಿ. ಸೊ ಅದು ಬೇರೆ ಯಾವುದೂ ಅಲ್ಲ, ದೋಸೆ ರೆಸಿಪಿ. ದೋಸೆ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ. ಕ್ರಿಸ್ಪಿಯಾಗಿ ತಿನ್ನಬೇಕಂತ ಆಸೆ ಆಗುತ್ತೆ. ಎಲ್ಲ ಮಾರ್ನಿಂಗ್ ಟೈಮಲ್ಲಿ ಆಗ್ಬೋದು, ಅಥವಾ ನೈಟಲ್ಲಿ ಆಗಿರ್ಬೋದು, ಅಥವಾ ಲಂಚ್ ಟೈಮಲ್ಲೂ ಆಗ್ಬೋದು. ದೋಸೆ ಅಂದರೆ ಎಲ್ಲರೂ ಇಷ್ಟ ಮಾಡ್ತಾರೆ ತಿನ್ನೋಣ ಅಂತ ಹೇಳಿ. ಆದರೆ ದೋಸೆ ಮಾಡೋದು ಎಷ್ಟು ಕಷ್ಟ ಅಂದರೆ, ಒಂದು ಸತಿ ಅಕ್ಕಿ ಉದ್ದಿನ ಬೇಳೆನೆಲ್ಲ ನೀರಲ್ಲಿ ಹಾಕಿ 8 ಅವರ್ ನೆನೆದಿಡಬೇಕು. ಆಮೇಲೆ ಅದನ್ನು ರುಬ್ಬಬೇಕು. ಆಮೇಲೆ ಮತ್ತೆ ಸ್ವಲ್ಪ ಹೊತ್ತು ಬಿಟ್ಟು, ಸ್ವಲ್ಪ ಹೊತ್ತಲ್ಲ, ಮರುದಿನ ನೆಕ್ಸ್ಟ್ ಡೇನೇ ಅಂತ ಹೇಳ್ತಾರೆ, ಅಕ್ಕಿದು ಹಿಟ್ಟಿದೆಯಲ್ಲ ಅದು ಉಬ್ಬಿದ ನಂತರ ನಾವು ಯೂಸ್ ಮಾಡೋಕ್ಕಾಗೋದು. ಆದರೆ ಇದು ದೋಸೆ ಮಾಡೋದು ತುಂಬಾ ಸುಲಭ. ಇದಕ್ಕೆ ಏನು ಬೇಡ, ಅಕ್ಕಿ ಬೇಡ, ಉದ್ದಿನ ಬೇಳೆ ಬೇಡ, 8 ಅವರ್ ನೆನೆಸಿಡೋದು ಬೇಡ, ಏನೂ ಬೇಡ. ತುಂಬಾ ಅಂದರೆ ತುಂಬಾ ಈಸಿ ಇದೆ. ನೀವು ಕೂಡ ಟ್ರೈ ಮಾಡ್ಬೋದು. ಇದನ್ನು ನನ್ನ ಫ್ರೆಂಡ್ ಅವರು ಆಲ್ರೆಡಿ ಅಪ್ಲೋಡ್ ಮಾಡಿದರು, ಈ ಥರ ಮಾಡಿ ಅವರು ಟ್ರೈ ಮಾಡಿದ್ರಂತೆ. ಸೊ ನಾನು ಅದನ್ನು ನೋಡಿ ಒಂದು ಸತಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ. ಅವ್ರು ಹೇಳಿದರು ತುಂಬಾ ಈಸಿ ಇದೆ, ಬೇಗ ಮಾಡ್ಬೋದು ಅಂತ. ಆದರೆ ನಾನು ನೋಡುವ ಫಸ್ಟ್ ಟೈಮ್ ಮಾಡೋದಲ್ವ, ಸೊ ಗಡಿಬಿಡಿಲಿ ಮಾಡಿ ಏನೋ ಮಾಡೋಕ್ಕೋಗಿ ಏನೋ ಆಗಿದ್ರೆ ಅಂತ ಹೇಳಿ ಫ್ರೀ ಇದ್ದಾಗ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಇದನ್ನು ಇವಾಗ ಟ್ರೈ ಮಾಡೋಣ. ಇನ್ ಕೇಸ್ ಇದು ಬೇಗ ಆಗುತ್ತೆ ಅಂತ ಹೇಳಿದರೆ ನೀವು ಕೂಡ ಮಾಡ್ಬೋದು. ಯಾಕೆಂದರೆ ಆಫೀಸ್ಗೆ ಹೋದಾಗೆಲ್ಲ ನಾವು ಅಂದ್ಕೊತೀವಿ ಲೇಟ್ ಆಯಿತು, ಇವಾಗ ಏನು ಮಾಡೋದು ಅಂತ. ಅದೇ ಯಾವಾಗಲೂ ರೈಸ್ ಬಾತ್ ತಿನ್ನೋಕೆ ಇಷ್ಟ ಆಗಲ್ಲ, ಉಪ್ಪಿಟ್ಟು ಅದಿದಲ್ಲ ಅಂತೇಳಿ. ಇದು ಆದರೆ ತುಂಬಾ ಸುಲಭ ಇದೆ. ಸ್ವಲ್ಪ ಐಟಮ್ನ ಯೂಸ್ ಮಾಡಿಕೊಂಡು ದಿಢೀರಂತ ಮಾಡಿಬಿಡ್ಬೋದು. ನೋಡಿ, ಇಷ್ಟೆಲ್ಲ ಐಟಮ್ಸ್ ಬೇಕು. ಸ್ವಲ್ಪನೇ ಐಟಮ್ಸ್, ಜಾಸ್ತಿ ಏನು ಐಟಮ್ ಇಲ್ಲ. 1 ಕಪ್ ಮೊಸರು, 1 ಕಪ್ ರವೆ, 1 ಕಪ್ ಗಟ್ಟಿ ಅವಲಕ್ಕಿ, 1 ಕಪ್ ತೆಂಗಿನಕಾಯಿ ಕೊಬ್ಬರಿ. ಸೊ ಇದು ತುರಿದಿರುವಂಥದ್ದು. ಇದು ಏನಂದರೆ ಇದೇ ಕಪ್ ಮೆಜರ್ಮೆಂಟ್ ಇದೆ, ಎಲ್ಲನೂ ಸೇಮ್ ಮೆಜರ್ಮೆಂಟ್ ಇದೆ ಇದು ಇರೋದು. ಮತ್ತು ರುಚಿಗೆ ಸ್ವಲ್ಪ ಉಪ್ಪು ಮತ್ತು ಸಕ್ಕರೆ ಇಟ್ಟಿದ್ದೀನಿ. ಸಕ್ಕರೆ ಏನಕ್ಕಂದರೆ ಕಲರ್ ಬರೋಕ್ಕೆ. ಇದನ್ನಿಷ್ಟನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಬಬೇಕು. ಸೊ ಇವಾಗ ಹಾಕೋಣ. ಇವಾಗ ಇದೆಷ್ಟು ಐಟಮ್ನ ಹಾಕ್ಕೊಬೇಕು. ನಾನಿಲ್ಲಿ ಮೊದಲಿಗೆ ಮೊಸರನ್ನ ಹಾಕ್ತಾಯಿದ್ದೀನಿ. ಆ ವಿಡಿಯೋನ ನೋಡಿದ್ದೀನಿ, ತುಂಬ ದಿನ ಆಯಿತು ನನಗೆ, ಇವಾಗ ನೆನಪಿಲ್ಲ ಕರೆಕ್ಟಾಗಿ. ಅವ್ರು ಏನೋ ಹೇಳಿದರು ಮೊದಲಿಗೆ ಏನೋ ಹಾಕಬೇಕು ಅಂತ ಹೇಳಿ, ಇಲ್ಲಾಂದರೆ ಹಿಡ್ಕೊಂಡ್ಬಿಡುತ್ತೆ ಅಂತ ಹೇಳಿ. ನಂಗೆ ಕರೆಕ್ಟ್ ಇವಾಗ ನೆನಪಿಲ್ಲ ಏನಂತ. ನಾನಿವಾಗ ಇಲ್ಲಿ ಉಲ್ಟಾ ಹಾಕಿದ್ದೀನೋ ಗೊತ್ತಿಲ್ಲ, ನೆಕ್ಸ್ಟ್ ಇನ್ನೊಂದು ಸತಿ ನೋಡಬೇಕಾಗುತ್ತೆ. ಸೊ ಲೇಟ್ ಆಗುತ್ತೆ ಅಂತ ಹೇಳಿ ನಾನೇ ಮಾಡ್ತಾಯಿದ್ದೀನಿ. ಮೊಸರು ಹಾಕಿದ್ದೀನಿ, ಮತ್ತು ಗಟ್ಟಿ ಅವಲಕ್ಕಿ, ಆಮೇಲೆ ರವೆ, ಆಮೇಲೆ ಲಾಸ್ಟಿಗೆ ತೆಂಗಿನಕಾಯಿ ಕೊಬ್ಬರಿ, ರುಚಿಗೆ ತಕ್ಕ ಉಪ್ಪು ಹಾಕ್ತಾಯಿದ್ದೀನಿ. ಇದನ್ನಿಷ್ಟನ್ನು ಇವಾಗ ರುಬ್ಕೊಬೇಕು. ಸಕ್ಕರೆನೂ ನಾನು ಇದಕ್ಕೆ ಹಾಕ್ಕೊತೀನಿ, ಸ್ವಲ್ಪ ಹಾಕಿ ಒಟ್ಟಿಗೆ ರುಬ್ಕೊತೀನಿ. ಇವಾಗಿದ್ದು ಆಗಿದೆ. ಇದಕ್ಕೆ ಇದಿಷ್ಟು ದಪ್ಪ ಬೇಡ, ಸ್ವಲ್ಪ ನೀರು ಹಾಕಬೇಕು. ಸ್ವಲ್ಪ ನೀರು ಹಾಕ್ಕೊತೀನಿ ಇದಕ್ಕೆ, ಎಷ್ಟು ಬೇಕು ಅದು. ತುಂಬ ನೀರು ಆಗಬಾರ್ದಂತೆ, ಮತ್ತು ದಪ್ಪನೂ ಇರಬಾರ್ದು. ಇವಾಗ ಆಗಿದೆ, ನೋಡೋಣ. ತವ ಇಟ್ಟಿದ್ದೀನಿ ದೋಸೆ ಮಾಡೋಕ್ಕೆ. ತವ ಬಿಸಿಯಾಗಿದೆ, ಆಯಿಲ್ ಹಾಕ್ತಾಯಿದ್ದೀನಿ. ಅವರದ್ದು ತವ ದೊಡ್ಡದಿತ್ತು, ಸೊ ಸಣ್ಣದಾಗಿ ಏನು ಸೆಟ್ ದೋಸೆ ಥರ ಹಾಕಿದ್ರು. ನಂದಿಲ್ಲಿ ತವ ಚಿಕ್ಕದು. ಸ್ವಲ್ಪ ನೀರು ಹಾಕ್ಬಿಟ್ಟೇನೆ. ಹಿಟ್ಟು ಸ್ವಲ್ಪ ದಪ್ಪ ಆಯಿತು ಅಂತ ಹೇಳಿ ಸ್ವಲ್ಪ ನೀರು ಹಾಕ್ಕೊಂಡೆ. ಮತ್ತು ಟೇಸ್ಟ್ ನೋಡಿದೆ, ಟೇಸ್ಟ್ ಅಂತೂ ಸೂಪರ್ ಇತ್ತು. ನೋಡ್ಬೋದು ನೀವು, ಇಲ್ಲಿ ಅರ್ಧ ತಿಂದಿದ್ದೆ. ಮತ್ತು ಇನ್ನೊಂದು ದೋಸೆ ಹಾಕಿದೆ. ಹಾಗೆ ಮತ್ತೆ ಇನ್ನೊಂದು ದೋಸೆ ಹಾಕೋಕ್ಕೂ ಅದು ತುಂಬ ನೀರು ಮಾಡಿಲ್ಲ. ನಾನು ಫಸ್ಟ್ ಟೈಮ್ ಮಾಡೋದಲ್ಲ, ಹಾಗಾಗಿ ನನಗೆ ಅಷ್ಟೊಂದು ಐಡಿಯಾನು ಸಿಕ್ಕಿಲ್ಲ. ಅವ್ರದ್ದು ದೊಡ್ಡ ತವ ಇತ್ತು, ಮತ್ತು ಚಿಕ್ಕ ದೋಸೆ ಹಾಕಿದ್ರು. ನಂದಿದು ತವ ಸರಿ ಇಲ್ವೋ ಏನಂತ ಗೊತ್ತಾಗಿಲ್ಲ. ಮತ್ತು ಹಾಕಿದೆ ದೋಸೆನ, ತುಂಬ ಶೇಪ್ ಕೊಡೋಕ್ಕೆಲ್ಲ ಹೋಗಿಲ್ಲ, ಹಾಗೆ ಮಾಡಿದೆ. ಚಪಾತಿ ಅದ ಚೆಂದ ಶೇಪ್ ಕೊಡ್ತಿದ್ದು, ದೋಸೆ ಇದು ಎಂತ ಅಂತ ಗೊತ್ತಾಗಿಲ್ಲ. ಬಟ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಪಟ ರಡ್ತಾ ಇತ್ತು. ಹಾಗಾಗಿ ಮತ್ತು ನಾನು ಅಂದ್ಕೊಂಡೆ, ನೀರು ಜಾಸ್ತಿ ಆಯಿತು ಏನೋ ಅಂತ ಅಂದ್ಕೊಂಡೆ. ಆಮೇಲೆ ಫೈನಲ್ ದೋಸೆ ಏನೋ ಆಯಿತು, ಟೇಸ್ಟು ಮಾಡಿದ್ನಲ್ಲ ಮೊದಲೇ, ಹಾಗಾಗಿ ಅದು ಚೆನ್ನಾಗಿದ್ದಕ್ಕೆ ನಾನು ಶೇಪ್ ಇದು ಅಷ್ಟೊಂದು ನೋಡೋಕೆ ಹೋಗಿಲ್ಲ. ಹಾಗೆ ಮತ್ತು ದೋಸೆ ಹಾಕ್ಕೊಂಡೆ, ಮತ್ತು ಒಂದು ರೆಡ್ ಚಟ್ನಿ ಮಾಡಿದೆ ಅದರ ಜೊತೆಗೆ. ಸೊ ಫೈನಲಿ ನನಗೆ ಈ ದೋಸೆ ಅಂತೂ ತುಂಬಾ ಖುಷಿ ಆಯಿತು. ಮಾಡ್ಬೋದು, ಕ್ರಿಸ್ಪಿ ಅಂತ ಇರಲ್ಲ, ಆದರೆ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಅಕ್ಕಿ ದೋಸೆನೇ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ, ಇದೇ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಮತ್ತು ನಿಮಗೆ ಇನ್ನೂ ಈ ದೋಸೆ ನೋಡಿ ಅಯ್ಯೋ ಇದು ಈ ಥರನ ಅಂತ ಅಂದ್ಕೊಂಡೋದಾದರೆ
ನೋಡೋದಾದರೆ ಸಂಜಿತಾ ಕನ್ನಡ ವ್ಲಾಗ್ಸ್ ಅಂತ ಇದೆ, ಅವರದ್ದು ಒಂದು ಸತಿ ನೋಡಿ ದೋಸೆದ್ದು. ಅದು ತುಂಬಾ ಚೆನ್ನಾಗಿದೆ. ಅದು ಅಂದರೆ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಅದು ನೋಡಿದಾಗ ನಿಮಗೂ ಅನಿಸುತ್ತೆ ಮಾಡೋಣ ಅಂತ ಹೇಳಿ. ಹಾಗೆ ನೀವು ಒಂದು ಸತಿ ಯಾವುದಾದ್ರೂ ಫ್ರೀ ಇದ್ದರೆ ಇದನ್ನು ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗೋಣ. ಅಲ್ಲಿ ತನಕ ಟಾಟಾ ಬೈ ಬೈ, ಟೇಕ್ ಕೇರ್.